ಇವಾಗ ಓಪನ್ ಮಾಡ್ತಾ ಇದೀವಿ. ರೆಡಿ ಇದ್ದೀರಾ? 3, 2, 1. ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನನ್ನ ಹಳೆಯ ಪೋರ್ಟ್ರೇಟ್ಸ್ನ ನಾನು ಹೇಗೆ ಮಾಡಿದ್ದೆ ನನ್ನ ಕಾಲೇಜ್ ಡೇಸಲ್ಲಿ. ಲೈಕ್ ಏನು ಗೊತ್ತಾ ಗೈಸ್, ನಾನು ಏನೋ ಹುಡುಕ್ತಿದ್ದೆ. ನಾನು ಹುಡುಕ್ಬೇಕಾದ್ರೆ ನನಗೆ ಅದು ಬುಕ್ನ ಸಿಕ್ತು. ಆ ಬುಕ್ಕಲ್ಲಿ ನಾನು ಬಿಡಿಸಿರೋ ಡ್ರಾಯಿಂಗ್ನ ನೋಡಿ ಆ ಒಂದು ಟೈಮ್ಗೆ ನಾನು ಟೈಮ್ ಟ್ರಾವೆಲ್ ಮಾಡಿಬಿಟ್ಟೆ. ನಿಮಗೂ ತೋರಿಸ್ತೀನಿ ನಾನು ಯಾವ ಥರ ಡ್ರಾಯಿಂಗ್ನ ಮಾಡಿದ್ದೆ. ಮತ್ತೆ ಅಷ್ಟೇ ಅಲ್ಲ, ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ನನ್ನ ಕಾಲೇಜ್ ಡೇಸಿಂದು ಫೋಟೋ, ಅಂದರೆ ಗ್ರೂಪ್ ಫೋಟೋ. ಲಾಸ್ಟಿಗೆ ನಾವು ಕಾಲೇಜ್ ಬಿಡಬೇಕಾದ್ರೆ ಗ್ರೂಪ್ ಫೋಟೋ ಅಂತ ತೆಗಿತೀವಲ್ಲ, ಅದನ್ನ ತೋರಿಸ್ತೀನಿ. ಒಂದು ಪ್ರೈಮರಿ ಸ್ಕೂಲಿಂದ ತೋರಿಸ್ತೀನಿ ಮತ್ತೆ ಹೈಸ್ಕೂಲ್ ಇಂದ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಲೆಟ್ಸ್ ಗೋ ಗೈಸ್. ಆ ಒಂದು ಬುಕ್ ಇರೋ ಜಾಗ ಬಂದು ನೋಡಿ ಅಲ್ಲಿದೆ, ನೋಡ್ಬೋದು ನೀವು. ಅಲ್ಲಿ ಮೇಲೊಂದು ಬ್ಯಾಗ್ ಕಾಣ್ತಿದೆಯಲ್ಲ, ಅದು ಕಲರ್ ಬ್ಯಾಗು. ಆ ಒಂದು ಕಲರ್ ಬ್ಯಾಗಲ್ಲೇ ಅಲ್ಲಿ ಬುಕ್ ಇರೋದು. ಸೊ ಅದರಲ್ಲೇ ಮತ್ತೆ ನನ್ನ ಫೋಟೋಗಳು ಇರೋದು. ಅಷ್ಟೇ ಅಲ್ಲ, ಅದರಲ್ಲೇ ಆ ಜಾಗದ ಆ ಒಂದು ಪುಟ್ಟಿಲೇನೆ ನನ್ನ ಒಂದು ಮಾಸ್ ಕಾರ್ಡು, ನಾವು ಅಂದರೆ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದಾನು ಇಲ್ಲಿವರೆಗೂ ಲೈಕ್ ಹೈಸ್ಕೂಲ್ವರೆಗೂ ಮಾಸ್ ಕಾರ್ಡ್ಗಳು ಅದೇ ಬ್ಯಾಗಲ್ಲಿ ಇದೆ. ಸೊ ಮಾಸ್ ಕಾರ್ಡ್ನ ತೋರ್ಸಕ್ಕೆ ಹೋಗಲ್ಲ, ಒಂದೆರಡನ್ನ ತೋರಿಸ್ತೀನಿ ಚೆನ್ನಾಗಿ ರ್ಯಾಂಕ್ ಬಂದಿರೋದು. ಇನ್ನು ಮಿಕ್ಕಿದ್ದು ನೋಡೋಣ. ಬನ್ನಿ ಇವಾಗ ಫಸ್ಟ್ ಅದನ್ನು ಕೆಳಗೆ ಇಳಿಸೋಣ. ಅದ್ಮೇಲೆ ಇದೆಯಲ್ಲ ಅದನ್ನು ಇವಾಗ ಕೆಳಗೆ ಇಳಿಸೋಣ ಬನ್ನಿ. ಗೈಸ್, ಬಂತು ಇನ್ನೇನು ಸಿಕ್ತು ನೋಡ್ಬೋದು ನೀವು. ಫೈನಲಿ ಇದೆ ಆ ಪುಟ್ಟಿ, ನೋಡ್ಬೋದು ನೀವು. ಇಲ್ಲಿ ನೋಡಿ ನನ್ನ ಮಾಸ್ ಕಾರ್ಡು, ಸರ್ವೋದಯ, ಮತ್ತೆ ನೋಡಿ ನನ್ನ ಹೆಸರು ಕೂಡ ಇದೆ ಅಲ್ಲಿ. ಮತ್ತೆ ಇದೊಂದು ಇಂಟ್ರೆಸ್ಟಿಂಗ್ ಬುಕ್ ಕೂಡ ಇದೆ. ಇದರಲ್ಲಿ ಅನಿಮಲ್ ಸ್ಕೂಲ್ ಸ್ಪೀಶೀಸ್ ಬಗ್ಗೆ ಇದರಲ್ಲಿ ಬುಕ್ಕಲ್ಲಿ ಇದೆ. ಎಲ್ಲ ಮಾಸ್ ಕಾರ್ಡ್ಗಳೇ ನೋಡ್ಬೋದು. ಇದೇ ನನ್ನ ಡ್ರಾಯಿಂಗ್ ಬುಕ್ಕು ಗೈಸ್. ನೋಡಿ ಇದೇ ನಮ್ಮ ಡ್ರಾಯಿಂಗ್ ಬುಕ್ಕು. ಫೈನಲಿ ಸಿಕ್ಕಿದೆ ನೋಡಿ, ಡ್ರಾಯಿಂಗ್ ನೋಟ್ ಬುಕ್. ಇವಾಗ ನೀಟಾಗಿ ತೆಗ್ದು ಒಂದೊಂದೇ ನೀಟಾಗಿ ನೋಡೋಣ. ಇವಾಗ ಫಸ್ಟು ಇದೆಲ್ಲ ಇಲ್ಲಿರೋ ಐಟಮ್ಸ್ನೆಲ್ಲ ನೀಟಾಗಿ ಒಂದ್ಸರಿ ಜೋಡಿಸ್ಬೇಕು. ನೋಡಿ ಮೈಕ್ ಇವಾಗ ಯೂಸ್ ಮಾಡೋದ್ನೆಲ್ಲ ಹಂಗೆ ಬಿಟ್ಟಿದ್ದೀನಿ. ಮತ್ತೆ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ದೆ, ಅದನ್ನು ಹಂಗೆ ಎತ್ತಿ ಎಡಿಟಿಂಗ್ ಮಾಡ್ತಿದ್ದೆ. ಅಷ್ಟೇ ಅಲ್ಲ, ಅಲ್ಲೊಂದು ಬೋನಸ್, ಅಲ್ಲಿರೋ ಪೇಂಟಿಂಗೂ ಇದೆ ಅಲ್ಲಿ. ಓಕೆ ಗಾಯ್ಸ್, ಇವಾಗ ಓಪನ್ ಮಾಡ್ತಾ ಇದ್ದೀವಿ. ರೆಡಿ ಇದ್ದೀರಾ? 3, 2, 1. ಟಣ. ನೋಡಿ ಗಾಯ್ಸ್, ನನ್ನ ಹೆಸರು ಬರ್ದಿದ್ದೀನಿ, ಮನೋಜ್ ಎಂ. ನೋಡ್ಬೋದು ನೀವು. ಸರ್ವೋದಯ ಹೈಯರ್ ಪ್ರೈಮರಿ ಸ್ಕೂಲ್ 5th ಸ್ಟ್ಯಾಂಡರ್ಡ್ ನೋಡ್ಬೋದು ನೀವು. ಮತ್ತೆ ಇಲ್ಲಿ ನೋಡಿ ಇದೊಂದು ದೆವ್ವದ ಫೋಟೋ ಕೂಡ ಹಾಕಿದ್ದೀನಿ. ಅವಾಗೇನೋ ನನಗೊಂಥರ ದೆವ್ವಗಳನ್ನಂದ್ರೆ ಕ್ರೇಜು. ನಮ್ಮ ಒಂದು ಫಸ್ಟ್ ಡ್ರಾಯಿಂಗ್ನ ತೋರಿಸ್ತೀನಿ. ಟಣ. ನೋಡ್ಬೋದು ಫಸ್ಟ್ ಡ್ರಾಯಿಂಗ್ ಬಂದು ವಾಸು. ಸೊ ಇದನ್ನೇ ನಮ್ಗೆ ಹೇಳ್ಕೊಟ್ಟಿದ್ದು ವಾಸ್ನ ಬಿಡ್ಸೋಕ್ಕೆ. ಅದಾದ್ಮೇಲಿಂದ ನಾನೇ ಒಂದು ಬುಕ್ಕಲ್ಲಿ ಇಮೇಜ್ನ ನೋಡಿ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಬಂದು ನಮ್ಮ ಲಾರ್ಡ್ ಕೃಷ್ಣ ಅಲ್ಲಿ ಬರ್ದಿದ್ದೀನಿ ನೋಡಿ. ಮತ್ತು ಇದು ಸ್ವಲ್ಪ ಅವಾಗಿನ ಟೈಮ್ 5th ಸ್ಟ್ಯಾಂಡರ್ಡಲ್ಲಿ ಬಿಡಿಸಿದ್ದು ಇಮೇಜ್ ಇದು. ಇವಾಗ ಸೆಕೆಂಡ್ ಇಮೇಜ್ಗೆ ಹೋಗೋಣ. ಹೋ ನೋಡ್ಬೋದು ನೀವು, ಟಾರ್ಜನ್. ಅವಾಗೆಲ್ಲ ಜಾಸ್ತಿ ಟಾರ್ಜನ್ನೇ ನೋಡ್ತಿದ್ದು. ಸೊ ನೋಡಿ ಅವಾಗಲೇ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ. ಮತ್ತು ಇವಾಗ ಥರ್ಡ್ ಇಮೇಜ್ಗೆ ಹೋಗೋಣ. ಥರ್ಡ್ ಇಮೇಜ್ ಬಂದು ಸೂಪರ್ ಮ್ಯಾನ್ ಗ್ರೈಸ್. ನೋಡ್ಬೋದು ಸೂಪರ್ ಮ್ಯಾನ್ನ ಬಿಡಿಸಿದ್ದೀನಿ ನೋಡಿ. ಇದು ರೆಫರೆನ್ಸ್ ಎಲ್ಲಿ ತಗೊಂಡಿದ್ನೋ ಗೊತ್ತಿಲ್ಲ. ನಮ್ಮ ತಂಗಿ ನೋಡಿ ನೋಡೋಕ್ಕೆ ಅಂತ ಇಸ್ಕೊಂಡವಳು, ಸೂಪರ್ ಮ್ಯಾನ್ ಪ್ರಾರ್ಥನಾ ಅಂತ ಬರ್ದವಳೆ ನೋಡಿ. ಮತ್ತು ನೋಡಿ ಫೋರ್ತ್ ಇಮೇಜ್ ನಮ್ಮ ಬ್ಯಾಕ್ ಬೋನ್ ಆಫ್ ಇಂಡಿಯಾ, ರೈತರದು ನೋಡಿ. ರೈತರು ನೇಗ್ಲು ಹಿಡ್ಕೊಂಡು ಹೊಲದಲ್ಲಿ ನೀಟಾಗಿ ದನನ ಇದು ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇದು ನೋಡಿ. ಹಸುಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು 5ನೇ ಇಮೇಜು ನಮ್ಮ ಕೃಷ್ಣ, ಬಾಲಕೃಷ್ಣ ಚಿಕ್ಕದಿದ್ದಾಗ ಒಂದು ಮರದಲ್ಲಿ ಫ್ಲೂಟ್ ಓಡಿಸ್ತಾ ಇರೋದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ ಕೃಷ್ಣ ಒಂದು ಕೋತಿಗೆ ಬೆಣ್ಣೆನ ನೀಡ್ತಾ ಇರೋದು. ಮತ್ತು ಗಾಯ್ಸ್, ಈ ಇಮೇಜ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ನಮ್ಮ ಬಾಸ್ ಹನುಮಾನ್ದು. ನೋಡ್ಬೋದು ಹನುಮಾನ್ ಕ್ಲಾಸಿಕ್ ಇಮೇಜ್ ಇದು ಬಂದು. ಇದು ಎಲ್ಲರ ಮನೇಲೂ ಫೋಟೋಗಳಲ್ಲಿ ನೋಡ್ಬೋದು ನೀವು. ಇದು ಪರ್ವತನ ಎತ್ಕೊಂಡು ಹೋಗ್ತಾ ಇರೋದು, ಸಂಜೀವಿನಿ ಪರ್ವತನ. ಮತ್ತೆ ನೋಡಿ ಇದು ನನ್ನ ಫೇವ್ರೆಟ್ ಡ್ರಾಯಿಂಗ್ ಗೈಸ್. ನೋಡ್ಬೋದು ಇಲ್ಲಿ ಕೃಷ್ಣ ಓಡ್ತಾ ಇದ್ದಾರೆ, ಅದ್ರ ಹಿಂದೆ ಒಂದು ಪಕ್ಷಿ ಕೂಡ ಇದೆ. ಮತ್ತು ಇಲ್ಲಿ ಒಂದು ಮರದ ಕೊಂಬೆಯಲ್ಲಿ ನೇತಾಡ್ತಾ ಇದ್ದಾರೆ. ಮತ್ತೆ ಇವಾಗ ಹೋಗೋಣ ನೋಡಿ. ಇದೂ ಅಷ್ಟೇ ಕೃಷ್ಣ ಮತ್ತೆ ಪಂಡಿತರು. ಸೊ ಇಲ್ಲಿ ಒಂದು ನೀರಿದೆ, ನೀರ್ ಥೀಮ್ ಇದು. ಈ ನೀರಲ್ಲಿ ಅವರು ಒಂದು ಕಾರ್ಯನ ಮಾಡ್ತಾ ಇದ್ದಾರೆ, ದೀಪನ ಇದು ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಕ್ಲಿಯರ್ ಆಗಿ. ಇವಾಗ ನೆಕ್ಸ್ಟ್ ಇಮೇಜ್ಗೆ ಹೋಗೋಣ. ಇಲ್ಲಿ ನೋಡಿ ಇದು ಐರನ್ ಮ್ಯಾನ್. ಯಾರ್ಯಾರು ಅವೆಂಜರ್ಸ್ ಫ್ಯಾನ್ ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿಬಿಡಿ. ಇದು ಬರೀ ಒಂದು ಸೈಡ್ ಮಾತ್ರ ಬಿಡಿಸಿದ್ದೀನಿ, ಇನ್ನೊಂದು ಸೈಡ್ ಬಿಡಿಸ್ಬೇಕಿತ್ತು, ಗೊತ್ತಿಲ್ಲ. ಒಂದು ಸೈಡ್ ಮಾತ್ರ ಬಿಡಿಸಿದ್ದೀನಿ, ಬಟ್ ಏನು ಡೀಟೇಲಿಂಗ್ ಬಂದಿದೆ ನೋಡಿ, ಎಲ್ಲೂ ಆಚೆ ಈಚೆ ಹೋಗಿಲ್ಲ. ಮತ್ತೆ ಇಲ್ಲಿ ನೋಡಿ ಇದು ಕೂಡ ನಾನೊಂದು ಫೇವ್ರೆಟ್ ಇಮೇಜ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಒಂದು ನಮ್ಮ ಸೋಷಿಯಲ್ ಬುಕ್ಕಲ್ಲಿ ಇತ್ತು. ಆ ಸೋಷಿಯಲ್ ಬುಕ್ಕಲ್ಲಿ ಇಂದ ರೆಫರೆನ್ಸ್ ತಗೊಂಡು ಇದು ಲೈಕ್ ಒಂಥರ ತಾಜ್ ಮಹಲ್ ತರ. ಇದರಲ್ಲಿ ನಾನು ಶೈನಿಂಗ್ ಪೆನ್ನ ಯೂಸ್ ಮಾಡಿದ್ದೆ, ಶೈನಿಂಗ್ ಹೊಡೆಯುತ್ತಿದ್ದು. ಇದು ಕ್ಲಾಸಿಕ್ ಇಮೇಜ್ ಗೈಸ್. ಈ ಇಮೇಜ್ ಬಂದು ಇವಾಗ್ಲೂ ಹುಡುಗರು ಬಿಡ್ಸಕ್ಕೆ ಟ್ರೈ ಮಾಡ್ತಾರೆ. ಎಲ್ಲೇ ಹೋದ್ರು ಫಸ್ಟ್ ಇಮೇಜ್ ಬಿಡ್ಸೋದೇ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಇದೇ ಹುಡುಗರೆಲ್ಲ. ಒಂದ್ ಮನೆ, ಒಂದು ನದಿ, ಅದ್ರ ಪಕ್ಕ 1-2 ಗಿಡ, ಮತ್ತೆ ಬೆಟ್ಟ, ಅಲ್ಲಿ ಸನ್ರೈಸ್ ಆಗೋದು.
ಇದನ್ನೇನೆ ಎಲ್ಲಾರು ಕ್ಲಾಸಿಕ್ ಇಮೇಜ್ ಇದೆಲ್ಲ ಸುಮ್ನೆ ಟೈಮ್ ಪಾಸಿಗೆ ಬಿಡಿಸಿದ್ದು. ಮತ್ತೆ ಇಲ್ಲಿ ನೋಡಿ, ಇದು ಅಷ್ಟೇ ನಮ್ಮ ಸೋಷಿಯಲ್ ಬುಕ್ ಅಲ್ಲಿ ಇದ್ದಿದ್ದು ಒಂದು ರೆಫರೆನ್ಸ್ ಇದು. ಇವರು ನಂಗೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ, ಬಟ್ ಇವರು ಫ್ರೀಡಮ್ ಫೈಟರು. ನೋಡ್ಬೋದು ಇಲ್ಲಿ ಪಿರಂಗಿ, ಇದು ತೋಪ್ ಅಂತಾರೆ, ಇದೊಂದು ತೋಪ್ ಇದೆ, ಇಲ್ಲಿ ಹಿಂದೆ ಫೋರ್ಟ್ ಇದೆ. ಅವ್ರದ್ದು ಇಮೇಜ್ ಮೈನ್ ಆಬ್ಜೆಕ್ಟ್ ಆಗಿ ಇದನ್ನ ತೋರಿಸಿದೀನಿ. ಇದು ನನ್ನ ಫಸ್ಟ್ ಲೈಕ್ ಕ್ರಯಾನ್ಸ್ ನ ಯೂಸ್ ಮಾಡ್ಕೊಂಡು ಈ ತರ ಒಂದು ಪೋರ್ಟ್ರೇಟ್ ಮಾಡಿದೀನಿ. ಮತ್ತೆ ಇಲ್ಲಿ ನೋಡಿ, ಇದು ಫೈರ್ ಮ್ಯಾನ್ ಅಂತ ಸುಮ್ನೆ ರಫ್ ಸ್ಕೆಚ್ ಇದೆಲ್ಲ ಅಷ್ಟೇ ಗಾಯ್ಸ್. ನೋಡ್ಬೋದು ಕೊನೆಯದಾಗಿ ಇಷ್ಟು ಮಾಡಿದೀನಿ. ಇಲ್ಲಿ ನೋಡ್ಬೋದು ನೀವು ಈ ಕಬೋರ್ಡಲ್ಲಿ ಇದು ಏನಿದೆಯಲ್ಲ, ಈ ಪಾರ್ಟ್ ನಾನೇ ನನ್ನ ಕೈಯಾರಿಂದ ನಾನೇ ಮಾಡಿ ಬಿಡಿಸಿರೋದು. ನೋಡ್ಬೋದು ಅವಾಗ್ಲೇ ಈ ತರ ಒಂದು ಟ್ಯಾಲೆಂಟ್ ಇತ್ತು ನನಗೆ. ಗೈಸ್ ಇದು ನೋಡಿ, ಈ ಪೋರ್ಟ್ರೇಟು ಇದು ನಾನು ಹೈಸ್ಕೂಲಲ್ಲಿ ಬಿಡಿಸಿದ್ದು. ಇದು ಯಾರಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನಂತೂ ಹೇಳಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಫೇಸು. ಇವ್ರನ್ನ ನಾವು ತುಂಬಾನೇ ಮಿಸ್ ಮಾಡ್ಕೊಂತೀವಿ. ಮತ್ತೆ ಇವರು ಲೆಜೆಂಡ್ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಇದು ಕೂಡ ಇನ್ಕಂಪ್ಲೀಟು. ಮುಂದಿನ ದಿವಸಗಳಲ್ಲಿ ಇದನ್ನೆಲ್ಲ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ, ಓಕೆನಾ? ಇವಾಗ ಇಲ್ಲೇ ಒಂದೊಂದೇ ತೋರಿಸ್ತೀನಿ ನಿಮಗೆ. ನೋಡಿ, ಫಸ್ಟ್ ಬಂದು ಈ ಪೋರ್ಟ್ರೇಟು ನೋಡ್ಬೋದು. ಇದು ಬಂದು ಸಿದ್ದು ಮೂಸೇವಾಳ ಅಂತ ಒಬ್ರು ರ್ಯಾಪರ್ ಇದ್ರು. ಅವಾಗ ಇವ್ರ ಸಾಂಗ್ಸ್ ನನಗೆ ತುಂಬಾನೇ ಇಷ್ಟ ಆಗೋದು. ಇವ್ರು ಪಂಜಾಬಿ ಸಿಂಗರು. ಇವರು ರೀಸೆಂಟ್ ಆಗಿ 2 ವರ್ಷದಿಂದ ಇವ್ರಿಗೆ ಶೂಟ್ ಮಾಡ್ಬಿಟ್ರು. ಅದ್ ಏನಕ್ಕೆ ಮಾಡಿದ್ರು ಅಂತ ಇನ್ನು ರೀಸನ್ ಗೊತ್ತಿಲ್ಲ. ಲೈಕ್ ಪೋರ್ಟ್ರೇಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದ್ ನೋಡ್ಬೋದು, ಇದು ಸುಮ್ನೆ ಯಾವ್ದೋ ಒಂದು ರೆಫರೆನ್ಸ್ ಇಕ್ಕೊಂಡು ಬಿಡಿಸಿದ್ದು. ಅವಾಗೆಲ್ಲ ಈ ತರ ಆನಿಮೇಷನ್ಗಳು ಕಾರ್ಟೂನ್ ನೋಡ್ತಿದ್ದೆ, ಅದು ರೆಫರೆನ್ಸ್ ಇಕ್ಕೊಂಡು ಇದನ್ನ ಬಿಡಿಸಿದ್ದೆ. ಮತ್ತೆ ಇನ್ನೊಂದು ಪೋರ್ಟ್ರೇಟ್ ಬಂದು ಇವ್ರು ಬಂದು ಫೇಮಸ್ ರ್ಯಾಪರ್ ಗೈಸ್. ಇವ್ರು ಬಂದು XXXXX ಟೆಂಟಾಷಿಯನ್ ಅಂತ. ಇವರು ಆಡಿಯೋಗೂ ನಾನು ಅವಾಗ ಒಂದು ಟೈಮಲ್ಲಿ ಫ್ಯಾನ್ ಆಗ್ಬಿಟ್ಟಿದ್ದೆ. ಬಟ್ ನೋಡಿ ಎಷ್ಟು ಡೀಟೇಲಿಂಗು, ಯಾವ ತರ ಹೇರ್ಸು ಮತ್ತೆ ಟ್ಯಾಟೂಸು ನೋಡ್ಬೋದು ನೀವು, ಚೆನ್ನಾಗಿ ಬಂದಿದೆ ಅಂತ. ಇದನ್ನೆಲ್ಲ ಫ್ರೇಮ್ ಮಾಡಿ ಸಿಕ್ಕೊಬೇಕು. ಕ್ರಯಾನ್ಸ್ ನ ಯೂಸ್ ಮಾಡ್ಕೊಂಡು ಈ ಒಂದು ಪೋರ್ಟ್ರೇಟ್ ನ ಮಾಡಿದೀನಿ. ಒಂದ್ ಮರದಲ್ಲಿ 2 ಲವ್ ಬರ್ಡ್ಸ್ ಕುಂತಿರೋದು ಎಷ್ಟು ಚೆನ್ನಾಗಿದೆ ಮೂನ್ ಥೀಮ್ ಅಲ್ಲಿ. ಈ ಇಮೇಜ್ ಬಂದು ನನ್ ತುಂಬಾನೇ ಫೇವ್ರೇಟ್. ನೋಡ್ಬೋದು ಎಷ್ಟು ಒಳ್ಳೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಹಕ್ಕಿಗಳು ಹಾರಾಡ್ತಾ ಇದಾವೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಈ ಪೋರ್ಟ್ರೇಟ್ ಬಂದು ಗೈಸ್ ನನ್ನ ಫ್ರೆಂಡ್ ಇಂದು ಕಾಲೇಜ್ ಡೇಸ್ ಅಲ್ಲಿ ಬಿಡಿಸಿದ್ದು. ಲಾಸ್ಟಿಗೆ ಬಂದು ಈ ಪೋರ್ಟ್ರೇಟ್ ಬಿಡಿಸಿದಾಗ ನಾನು ಲೈಕ್ ಒಂಥರ ಒಬ್ನೇ ಆಗದಾಗ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಇದನ್ನ ಬಿಡಿಸಿದ್ದು. ನಾನು ಒಂಟಿ ಆದಾಗ ಈ ತರ ಫೀಲ್ ಮಾಡ್ಕೊಂಡು ಈ ಇಮೇಜ್ ನ ಬಿಡಿಸಿರೋದು. ಸೊ ಏನಪ್ಪಾ ಅಂದರೆ ನನ್ನೊಂದು ಇಮ್ಯಾಜಿನೇಷನ್ನ ನಾನೊಂದು ಪೇಂಟಿಂಗಲ್ಲಿ ತೋರಿಸಿದ್ದೀನಿ ಅಷ್ಟೇನೆ, ಇನ್ನೇನು ಇಲ್ಲ. ನೋಡ್ಬೋದು ನೀವು ಯಾವ ಥರ ನನ್ನ ಪೋರ್ಟ್ರೇಟ್ಸ್ ಇದೆ ಅಂತ. ಇವಾಗ ಫೈನಲ್ ಆಗಿ ನಮ್ಮ ಒಂದು ಮಾಸ್ ಕಾರ್ಡ್ ತೋರಿಸೋ ಟೈಮು ಬನ್ನಿ ತೋರಿಸ್ತೀನಿ. ಅದಾದಮೇಲೆ ನಂದು ಹೇಳಿದ್ನಲ್ಲ ಕಾಲೇಜ್ ಡೇಸಿಂದು ಫೋಟೋನು ಅದನ್ನು ತೋರಿಸ್ತೀನಿ ಬನ್ನಿ. ಇವಾಗ ಫಸ್ಟ್ ಮಾಸ್ ಕಾರ್ಡ್ನ ತೋರಿಸ್ತೀನಿ, ಬರೀ ಒಂದು 2-3 ತೋರಿಸ್ತೀನಿ ಅಷ್ಟೇ. ಓಕೆ ಗಾಯ್ಸ್ ನೋಡಿ, ಇದು ಬಂದು ನನ್ನ 2nd ಸ್ಟ್ಯಾಂಡರ್ಡ್ ಮಾಸ್ ಕಾರ್ಡು. ನೋಡ್ಬೋದು ಎಲ್ಲ A+, ಎಕ್ಸಲೆಂಟ್. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಲ್ಲಾರ್ದು ಇದೇ ತರ ಬರುತ್ತೆ ಅನ್ಸಿನಿ ಮೋಸ್ಟ್ ಪ್ರಾಬಬ್ಲಿ. ಫಸ್ಟ್ ಸ್ಟ್ಯಾಂಡರ್ಡ್ ಮಾಸ್ ಕಾರ್ಡು ನೋಡ್ಬೋದು. ಇದರಲ್ಲಿ 2 B ಬಂದಿದ್ದೀನಿ ಗಾಯ್ಸ್. ಇದು ಬಂದು ನನ್ನ ಹೈಸ್ಕೂಲ್ ಮಾಸ್ ಕಾರ್ಡು. ನೋಡ್ಬೋದು ಇದರಲ್ಲಿ 2 B+, A+ ಇದೆ, ಬಟ್ B+ ಇದೆ. ನೋಡ್ಬೋದು ಎಷ್ಟು B+ ಇದೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ. ಮತ್ತೆ ಇಲ್ಲಿ ನೋಡಿ ಇದೆಲ್ಲ A+ ಬಂದಿದೆ. ಸೊ ಏನ್ ಗೊತ್ತಾ, ಎಲ್ಲರೂ ಪ್ರೈಮರಿಲಿ ಚೆನ್ನಾಗಿ ತೆಗಿತಾರೆ. ಅದಾದ್ಮೇಲೆ ಹೈಸ್ಕೂಲಲ್ಲಿ ಒಬ್ಬೊಬ್ರದ್ದು ನಂತರ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಡಿಗ್ರಿಲಿ ಮತ್ತೆ ಚೆನ್ನಾಗೇ ತೆಗ್ದೆ. ಡಿಗ್ರಿಲಿ ನಂದು CGPA ಬಂದು 8.5 ಇದೆ. ಸೊ ಇಟ್ ಈಸ್ ಓಕೆ. ಇಲ್ಲಿ ನೋಡಿ ಗಾಯ್ಸ್, ನನ್ನ ಒಂದು ಪ್ರೈಮರಿ ಸ್ಕೂಲಿನ ಫೋಟೋ ನಿಮ್ಮ ಮುಂದೆ ಇದೆ. ನೋಡ್ಬೋದು ನೀವು, ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಮತ್ತೆ ನಾನು ನೋಡಿ ಎಲ್ಲಿದ್ದೀನಿ ಅಂತ, ಒಂದು ನಿಮಿಷ, ಇಲ್ಲಿದ್ದೀನಿ ನೋಡಿ. ಹೈಸ್ಕೂಲಲ್ಲಿ ನಾವು ಬರೀ ಹುಡುಗರಷ್ಟೇ ಇದ್ದಿದ್ದು, ಅವ್ರಿಗೆ ಬೇರೆ ಬಿಲ್ಡಿಂಗ್ ಇತ್ತು. ಸೊ ಹುಡುಗರಿಗೆ ಮಾತ್ರ ಬೇರೆ ಬಿಲ್ಡಿಂಗು. ನೋಡ್ಬೋದು ಇದೆಲ್ಲ ನಾವು ಹುಡುಗರಷ್ಟೇ. ಇದರಲ್ಲಿ ನಾನು ಇಲ್ಲಿದ್ದೀನಿ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ನೋಡ್ಬೋದು ಇಷ್ಟು ಜನ ಇದ್ದೋ ಗೈಸ್ ನಾವು. ಇದರಲ್ಲಿ ಈಗ್ಲೂ ಒಂದು 5-6 ಜನ ಫ್ರೆಂಡಲ್ಲೇ ಇದ್ದಾರೆ. ಅವಾಗವಾಗ ಮೆಸೇಜ್ ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೂ 1-2 ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಏನಪ್ಪಾ ಅಂದ್ರೆ ಆ ಡೇಸ್ಗಳು ಮತ್ತೆ ಬರಲ್ಲ. ಇವಾಗ ಏನು ಇಮೇಜ್ ಇದೆಯೋ, ಆ ಫೋಟೋ ಇದೆಯೋ, ಅದ್ರಲ್ಲೇನೆ ನಮ್ಮ ಮೆಮೊರೀಸ್ನ ರೀಕಾಲ್ ಮಾಡ್ಕೊಬೇಕು. ಮತ್ತೆ ಅಷ್ಟೇ ಅಲ್ಲ, ಬರೋ ವ್ಲಾಗಲ್ಲಿ ನಾನು ನಮ್ಮ ಸ್ಕೂಲ್ ಗ್ರೌಂಡ್ಗೆ ಹೋಗಿ ಅಲ್ಲೊಂದು ಟೂರ್ನ ಕೊಡ್ತೀನಿ. ಈ ಜಾಗದಲ್ಲಿ ನಾವು ಬುಗುರಿ ಆಡ್ತಿದ್ದು, ಮತ್ತೆ ಅಲ್ಲಿ ಯಾವ ತರ ಸೈಕಲ್ನ ನಿಲ್ಲಿಸ್ತಿದ್ದೋ ಎಲ್ಲ ಒಂದು ಮೆಮೊರಿನ ರೀಕಾಲ್ ಮಾಡ್ಕೊಂಡು ನಿಮ್ ಜೊತೆಗೂ ಶೇರ್ ಮಾಡ್ತೀನಿ. ಲೈಕ್ ನಿಮ್ ಕಾಲೇಜ್ ಡೇಸ್ನು ನಿಮ್ಗೆ ಯೋಚನೆ ಮಾಡಕ್ ಶುರು ಆಗುತ್ತೆ. ಓಕೆ ಗಾಯ್ಸ್, ಫೈನಲ್ ಆಗಿ ಈ ಒಂದು ವಿಡಿಯೋನ ಇಲ್ಲಿಗೇನೆ ಎಂಡ್ ಮಾಡ್ತೀನಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.